ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಮಂಗಳವಾರ ಬೆಳಗಿನ ವೀಡಿಯೋ. ನಾನು ಸೋಮವಾರದ ಈವ್ನಿಂಗ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ. ಸೊ ಚಪಾತಿ ಬೇಕು ಅಮ್ಮ ಅಂತ ಹಠ. ಸೊ ಸರಿ, ಬೆಳಗ್ಗೆಗೆ ಅದಕ್ಕೇನಾದರೂ ಗ್ರೇವಿ ಮಾಡೋಣ ಅಂತ ಅಂದರೆ ನನ್ನ ಮಗ ಇಲ್ಲ, ನನಗೆ ಮತ್ತೆ ಟೊಮೊಟೊ ಗೊಜ್ಜೆ ಬೇಕು ಅಂದ. ಮತ್ತೆ ಬೆಳಗ್ಗೆ ಟೊಮೊಟೊ ಗೊಜ್ಜು ಮಾಡಿ, ಆಮೇಲೆ ಪಕೋಡನೂ ಸ್ವಲ್ಪ ಮಾಡೋಣ ಅಂತ ಹೇಳಿ, ಚಳಿಗೆ ಬೆಚ್ಚಗಿರುತ್ತೆ ಅಂತ ಹೇಳಿ ಪಕೋಡನೂ ಸಹ ಮಾಡಿದ್ದೆ. ಸೊ ಪರ್ಯಂತನ ಸ್ಕೂಲಿಗೆ ಕಳಿಸ್ದೆ, ಬಿಕಾಸ್ ನಾಳೆ ಮದುವೆ ಇದೆ. ಸೊ ಇವತ್ತು ಅವನಿಗೆ ಎಕ್ಸಾಮ್ ಲಾಸ್ಟ್ ಡೇ. ಸೊ ವೆಡ್ನಸ್ಡೇಯಿಂದ ಎಕ್ಸಾಮ್ಸ್ ಇಲ್ಲ. ಸೊ 28ಗೆ ಅವನಿಗೆ ಒಲಂಪಿಯಾಡ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ಸೊ ಹಾಗಾಗಿ 2 ಡೇಸ್ ಗ್ಯಾಪ್ ಇದೆ. ಇಟ್ಸ್ ಓಕೆ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಈಗ ನಾನು ಟಿಫನ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ. ಪಾಪ ನಮ್ಮ ಯಜಮಾನ್ರಿಗೆ 2 ಡೇಸಿಂದ ಹಲ್ಲು ನೋವು. ಸೊ ಅದ್ರದ್ದು ಅಪ್ಡೇಟ್ ನಿಮಗೆ ಮುಂದೆ ಕೊಡ್ತೀನಿ ಗೈಸ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ನು ಮದುವೆ ಅಂತ ಅಂದಮೇಲೆ ಹೆಣ್ಮಕ್ಳಿಗೆ ಮೆಹಂದಿ ಅದೆಲ್ಲ ಒಂಥರ ಕ್ರೇಜ್ ಅಲ್ಲ. ಸೊ ಈ ಕಂಪ್ಲೀಟ್ ಕ್ರೆಡಿಟನ್ನು ನಾನು ಮಹಾಲಕ್ಷ್ಮಿಗೆ ಕೊಡ್ತೀನಿ. ಸೊ ಮಹಾಲಕ್ಷ್ಮಿ ಅಂತ ಅಂದರೆ ನನಗೆ ಸೊಸೆ ಆಗಬೇಕು, ಕಲಾ ಅವರ ಸಿಸ್ಟರ್. ಓಕೆನಾ? ಅರ್ಥ ಅಂದರೆ ಡೈಲಿ ವ್ಲಾಗ್ ನೋಡೋರಿಗೆ ಅರ್ಥ ಆಗಿರುತ್ತೆ. ಸೊ ಎಷ್ಟು ಚಂದ ಕೋನ್ ಹಾಕಿದಾಳೆ ನೋಡಿ. ಇದು ನಾವು ಹಾಕ್ಕೊಂಡಿದ್ದು ಮಂಗಳವಾರ ನೈಟು. ಇದು ನೆಕ್ಸ್ಟ್ ಡೇ ಅಂದರೆ ವೆಡ್ನಸ್ಡೇ ಮಾರ್ನಿಂಗು. ಸೊ ಎಸ್ಟರ್ಡೇ ನೈಟೇ ಇವರಿಗೆ ಹಲ್ಲು ನೋವು ಜಾಸ್ತಿ ಆಯಿತು. ಅಂದರೆ ಬಾಯಿ ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನೂ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಸರಿ ಅಂತ ಹೇಳಿ ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಟಿಫನ್ಗೆ ಪರ್ಯಂತ ಲಂಚ್ ಬಾಕ್ಸ್ಗೆಲ್ಲ ಬೇಕಲ್ಲ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ. ಸೊ ಆ ಪುಳಿಯೋಗರೆ ಅಂತಂದರೆ ಬೇಗ ಖಾಲಿ ಮಾಡ್ಕೊಂಡು ಬರ್ತಾನೆ ಅಂತ. ಸೊ ಇವರು ಟಿಫನ್ ಏನೂ ಮಾಡಲಿಲ್ಲ, ಜ್ಯೂಸನ್ನೇ ಕುಡಿತೀನಿ, ನಂಗೆ ಬೇಡ ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಅಂದರು. ಸರಿ ಅಂತ ಹೇಳಿ ಫಸ್ಟಿಗೆ ಇಲ್ಲಿ ವರ್ತೂರ್ ಹತ್ರ ಇರೋ ಹಾಸ್ಪಿಟಲ್ಗೆ ಬಂದ್ವಿ. ಬಂದ ತಕ್ಷಣ ಗೈಸ್ ಅಯ್ಯಮ್ಮ ಅದೇನೋ ಹಲ್ಲು ಒಳಗಡೆ ಇದೆ ಏನೇನೋ ಹೇಳಿದ್ರು ಆಯಿತಾ. ಅವ್ರು ಚಾರ್ಜ್ ಮಾಡಿದ್ದು 5K ಅಂತ ಹೇಳಿದ್ರು. ಸರ್ಜನ್ ಬರ್ತಾರೆ, ಸರ್ಜನ್ ಮಾಡಬೇಕು, ಇದು ನಾವು ಮಾಡೋಕ್ಕಾಗಲ್ಲ ಅಂತ. ನನಗೆ ಕೈ ಕಾಲೇ ಆಡಿಲ್ಲ. ದುಡ್ಡು ಹೋದರೆ ಹೋಗಲಿ, ದುಡ್ಡು ಲೆಕ್ಕ ಅಲ್ಲ. ಬಟ್ ಇಷ್ಟು ಸಣ್ಣ ಕ್ಲಿನಿಕಲ್ಲಿ ಸರ್ಜನ್ ಬರ್ತಾರಂತೆ. ಆಮೇಲೆ ಏನಾದರೂ ಎಮರ್ಜೆನ್ಸಿ ಅಂತ ಅಂದರೆ ಹೆಂಗೆ ಹೋಗೋದು ಇಲ್ಲಿಗೆ ಅನ್ನೋ ಥರ ನನಗೆ ಒಳಗಡೆ ಹೋದಾಗಿಂದನೂ ಇಲ್ಲಿ ಬೇಡ ಬೇಡ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಸರಿ, ಇವಾಗ ಒಂದು ಡಾಕ್ಟ್ರನ್ನ ಸರ್ಜರಿ ಅಂತ ಹೇಳಿದಾರೆ ಅಂದಮೇಲೆ ಸ್ವಲ್ಪ ಭಯನೇ ಅಲ್ವಾ. ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ನಮ್ಮ ಯಜಮಾನ್ರು ಬೈತಾಯಿದ್ರು, ನೀನು ನನ್ನ ವಿಡಿಯೋ ಏನು ಹಾಕ್ಬೇಡ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾಯಿದ್ರು. ಬಟ್ ಸ್ಟಿಲ್ ನಾನು ವಿಡಿಯೋ ರೆಕಾರ್ಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದಷ್ಟು ಜನ, ಎಲ್ಲರೂ ಅಲ್ಲ, ಒಂದಷ್ಟು ಜನ, ಬೆರಳಣಿಕೆಯಷ್ಟು ಜನಗಳಿಗೆ ಹೊಟ್ಟೆ ಕಿಚ್ಚು ನಾವು. ನಮಗೇನೂ ಕಷ್ಟಗಳಿಲ್ಲ, ಆರಾಮಾಗಿದ್ದೀವಿ, ಕಾಲ ಮೇಲೆ ಕಾಲು ಹಾಕ್ಕೊಂಡಿದ್ದೀವಿ ಅಂಥವ್ರಿಗೆ ಗೊತ್ತಾಗಲಿ ನಮಗೂ ಲೈಫಲ್ಲಿ ಎಲ್ಲ ಥರ ಅಪ್ ಆ್ಯಂಡ್ ಡೌನ್ಸ್ ಇದ್ದಾವೆ ಅಂತ ಅರ್ಥ ಆಗಲಿ ಅಂತಲೇ ವಿಡಿಯೋ ಹಾಕ್ತಾಯಿದ್ದೀನಿ. ಬಿಕಾಸ್ ಅವ್ರು ಕದ್ದು ಮುಚ್ಚಿ ಆದರೂ ನನ್ನ ವೀಡಿಯೋನ ನೋಡ್ತಾರೆ. ಅದಕ್ಕೇ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಲಿಟ್ರಲಿ ಗೈಸ್, ನಮ್ಮ ಯಜಮಾನ್ರು ನನಗೆ ಹೆಂಗೆ ಬೈದರು ಅಂತಂದರೆ ಒಂಥರ ಬೇಜಾರಾಗ್ಬಿಡ್ತು ನನಗೆ. ವಿಡಿಯೋ ಮಾಡಬೇಡ ನೀನು, ನನ್ನ ವಿಡಿಯೋ ಹಾಕ್ಬೇಡ ನೀನು ಅನ್ನೋ ಥರದಲ್ಲಿ ಒಂಥರ ಬೈದರು ನನಗೆ. ಡೆಫಿನೆಟ್ಲಿ ನಾನು ಹೇಳಿದೆ, ಯಾಕೆ ಇವಾಗ ಎಲ್ಲರೂ ಅಂತಾರಲ್ವ, ನಾವೇನು ನಮಗೆಲ್ಲ ಚೆನ್ನಾಗಿದೆ, ಅಯ್ಯೋ ಇವ್ರಿಗೇನಪ್ಪ ಕಷ್ಟ ಅಂತ. ಗೊತ್ತಾಗಲಿ ಬಿಡ್ರಿ. ಇವಾಗ ಸರ್ಜರಿ ಅಂದರೆ ನಿನಗೆ 5,000 ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಆ ಮೆಡಿಸನ್ ಅದು ಇದು ಅದೆಲ್ಲ ಎಷ್ಟಾಗುತ್ತೋ ಗೊತ್ತಿಲ್ಲ ಅಲ್ವಾ. ಗೊತ್ತಾಗಲಿ, ಸುಮ್ಮನೆ ಇರು, ಯಾಕೆ ನೀನು ತಲೆ ಕೆಡಿಸ್ಕೋತೀಯಾ ಅಂತ. ಅವ್ರಿಗೇನು ಅಂತಂದರೆ ಇನ್ನೊಬ್ಬರು ನಮ್ಮನ್ನು ಆಡ್ಕೋಬಾರ್ದು, ನಮಗೆ ಬೆರಳು ಮಾಡಿ ತೋರಿಸ್ಬಾರ್ದು ಅನ್ನೋ ಥರ ಅವರು ಯೋಚನೆ ಮಾಡೋದು. ಸೊ ಅದಕ್ಕೆ ಬೇಡ ಅಂತಂದರು. ಇಲ್ಲ, ನಾನು ಹಾಕ್ತೀನಿ ಅಂತ ಇವತ್ತು ಅವ್ರ ಪರ್ಮಿಷನ್ ಇಲ್ಲದೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಇದು ಅಪ್ಲೋಡ್ ಆದಮೇಲೆ ಹೆಂಗೋ ಏನೋ ಗೊತ್ತಿಲ್ಲ. ಬಿಕಾಸ್ ನನ್ನ ವೀಡಿಯೋಸ್ನ ಆಲ್ಮೋಸ್ಟ್ ಅವರ ಫ್ಯಾಮಿಲಿ, ಆಮೇಲೆ ಫ್ರೆಂಡ್ಸು, ಆಮೇಲೆ ಅವರ ಕೊಲೀಗ್ಸು, ಆಫೀಸರ್ಸ್ ಎಲ್ಲ ನೋಡ್ತಾರೆ. ಸೊ ಹಾಗಾಗಿ ಅವ್ರಿಗೊಂಥರ ಗಿಲ್ಟ್ ಫೀಲ್ ಇರಬಹುದು. ಬಟ್ ನನಗೆ ಯಾವುದೇ ಥರದ ಗಿಲ್ಟ್ ಫೀಲ್ ಇಲ್ಲ. ನಾನು ಶೇರ್ ಮಾಡ್ತೀನಿ ಅಂತ ಹೇಳಿನೇ ಮಾಡ್ತಾಯಿದ್ದೀನಿ. ನೋಡಿ, ಅಲ್ಲೂ ಮುಖ ನೋಡಿ. ಆಮೇಲೆ ಇದು ನೆಕ್ಸ್ಟ್ ಹಾಸ್ಪಿಟಲ್ ಗೈಸ್, ಬೇರೆ ಹಾಸ್ಪಿಟಲ್ಗೆ ಬಂದ್ವಿ. ಚೆಕ್ ಮಾಡ್ಸೋಣ, ಅಲ್ಲಿ ಹೇಳಿದ್ರು ಹಂಗೆ, ಇಲ್ಲಿ ಹೇಳಿದ್ರು ಹಂಗೆ ಅನ್ನೋ ಥರ ನಾವು ಬಂದಿದ್ವಿ. ಅಲ್ಲೂ ನನ್ನ ಬೈತಾಯಿದ್ರು, ವಿಡಿಯೋ ಮಾಡಬೇಡ ಬೇಡ ಅಂತ ಹೇಳಿ. ನಾನು ಕದ್ದು ಮುಚ್ಚಿ ವಿಡಿಯೋನ ರೆಕಾರ್ಡ್ ಮಾಡಿದೆ. ಗೈಸ್, ಏನಕ್ಕೆ ವಿಡಿಯೋ ಮಾಡಿದೆ, ನಿಮ್ಮೆಲ್ರಿಗೂ ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ಗೈಸ್. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ, ಓಕೆನಾ? ಸೊ ಅಲ್ಲೂ ಅದೇ ಹೇಳಿದ್ರು. ಇಲ್ಲಿ ಸ್ವಲ್ಪ ಇನ್ನೂ ಕಾಸ್ಟ್ಲಿ ಹೇಳಿದ್ರು ಅಂತ ಹೇಳ್ಬೋದು. 6 to 7K ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ ಅಲ್ಲೇ ಪರವಾಗಿಲ್ಲಲ್ಲಪ್ಪ ಅಂತ. ಸರಿ ಅಂತ ಹೇಳಿ ಸದ್ಯಕ್ಕೆ ಹಲ್ಲು ನೋವು ಕಡಿಮೆ ಆಗೋಕ್ಕೆ ಟ್ಯಾಬ್ಲೆಟ್ಸನ್ನು ತೊಗೊಂಡು, ಇನ್ನು ಮದುವೆ ಇದೆ ಗೈಸ್. ಇವತ್ತು ಸಾಯಂಕಾಲ ರಿಸೆಪ್ಷನ್.
ಸೊ ಅಂದರೆ ನಮ್ಮ ಯಜಮಾನ್ರವರ ಅಣ್ಣನ ಮಗಂದು. ಸೊ ನಾನು ಯಾವುದೇ ಥರದ ಶಾಸ್ತ್ರಗಳಿಗೂ ಹೋಗಿಲ್ಲ, ಬಿಕಾಸ್ ಪರ್ಯಂತಕ್ಕೆ ಹುಷಾರಿರಲಿಲ್ಲ. ಹಾಗಾಗಿ ಇನ್ನು ಮದುವೆ ಅಂತಂದಮೇಲೆ ನಾವು ಏನಾದರೂ ಗಿಫ್ಟ್ ಮಾಡಲೇಬೇಕಲ್ವಾ. ಸೊ ಸುಮ್ಮನೆ ದುಡ್ಡು ಮುಯಿ ಹಾಕೋದಕ್ಕಿಂತ ಈ ಥರ ಕುಕ್ಕರು ಇಲ್ಲಾಂದರೆ ಡಿನ್ನರ್ ಸೆಟ್ ಈ ಥರ ಏನಾದರೂ ಗಿಫ್ಟ್ ಕೊಟ್ಟರೆ ಅವ್ರಿಗೂ ಒಂದು ಲೈಫ್ ಟೈಮ್ ಮೆಮೊರಿ ಥರ ಇರುತ್ತೆ ಅಂತ ಹೇಳಿ ನಾವು ಕುಕ್ಕರನ್ನು ಚೂಸ್ ಮಾಡಿದ್ವಿ. ಇದೇ ಸೇಮ್ ಬ್ರ್ಯಾಂಡ್ ಕುಕ್ಕರ್ ನಾನು ಈಗ ಅಟ್ ಪ್ರೆಸೆಂಟ್ ನಮ್ಮ ಮನೇಲಿ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೇ ನಾನು ಇದೇ ಬ್ರ್ಯಾಂಡ್ ಬೇಕು ಅಂತ ಹೇಳಿ ಹುಡುಕಿ ಇದನ್ನು ಪಾರ್ಸೆಲ್ ಅಂದರೆ ಗಿಫ್ಟ್ ಪ್ಯಾಕಿಂಗನ್ನು ಮಾಡಿಸ್ತಾ ಇದ್ದೀನಿ. ಪರ್ಯಂತನಿಗೂ ರಜಾ ಹಾಕ್ಸೋಣ ಅಂತ ಹೇಳಿನೇ ಅಂದ್ಕೊಂಡೆ. ಬಟ್ ಇವಾಗ ನೆಕ್ಸ್ಟು ಗುರುವಾರ ಸ್ಪೆಲ್ ಬಿ ಕಾಂಪಿಟೇಷನ್ ಬೇರೆ ಇದೆ. ಸ್ಪೆಲ್ ಬಿ ಮೀನ್ಸ್ ಈಗ ಒಂದು ವರ್ಡನ್ನು ಹೇಳ್ತಾರೆ, ಆ ವರ್ಡ್ಗೆ ಏನು ಸ್ಪೆಲ್ಲಿಂಗ್ ಬರುತ್ತೋ ಅದನ್ನು ಮಕ್ಕಳು ಸ್ಪೆಲ್ಲಿಂಗನ್ನು ಹೇಳಬೇಕಾಗತ್ತೆ. ಸೊ ಅವ್ರ ಸ್ಕೂಲಲ್ಲಿ ಈ ಥರ ಒಂದು ಈವೆಂಟ್ಗಳನ್ನು ಮಾಡ್ತಾನೆ ಇರ್ತಾರೆ. ಬ್ಯಾಕ್ ಟು ಬ್ಯಾಕ್ ಮಕ್ಕಳನ್ನು ಎಂಗೇಜಿಂಗ್ ಆಗಿ ಇಟ್ಕೊಂಡಿರ್ತಾರೆ. ಅದು ತುಂಬ ಮೇನ್ ಮಕ್ಕಳಿಗೆ ಒಂದು ಇಂಪ್ರೂವ್ ಮಾಡಲಿಕ್ಕೆ ಅವರ ಮೆಮೊರಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೂ ಇತ್ತು ಸ್ಪೆಲ್ ಬಿ ಕಾಂಪಿಟೇಷನ್. ಸೊ ನಾವೇನು ಅಂದ್ಕೊಂಡ್ವಿ, ಸರಿ ಅವನಿಗೆ ರಜಾನೇ ಹಾಕ್ಸೋದು ಬೇಡ ಅಂತ ಹೇಳಿ ನಾವು ಗುರುವಾರ ಬೆಳಗ್ಗೆನೂ ಪಾಪ ಮಗುನ ಕರ್ಕೊಂಡು ಹೋಗಿರಲಿಲ್ಲ. ಬಟ್ ನಾವು ಹೋಗಿದ್ವಾ ಇಲ್ಲ ಅನ್ನೋದನ್ನು ನೀವು ನಾಳೆ ವಿಡಿಯೋದಲ್ಲಿ ನೋಡಬೇಕಾಗತ್ತೆ. ಪಾಪ ಇಲ್ಲಿ ನಾನು ಪ್ಯಾಕಿಂಗ್ ಎಲ್ಲ ಮಾಡಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಆಫೀಸ್ದು ಟೆನ್ಷನ್ನು ಬೇರೆ ಇತ್ತು. ಅಂದರೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ಗಳು ಬರ್ತಾಯಿತ್ತು, ಎಲ್ಲಿದೆಯಾ, ಇನ್ನೂ ಫೀಲ್ಡ್ಗೆ ಹೋಗ್ಲಿಲ್ವಾ, ಬ್ರ್ಯಾಂಚ್ ಹತ್ರ ಹೋಗಿಲ್ವಾ, ಹಂಗೆಲ್ಲ ಕಾಲ್ಗಳು ಬರ್ತಾನೆ ಇತ್ತು. ಇವ್ರಿಗೆ ತುಂಬಾ ಒಂದು ರೀತಿ BP ರೈಸ್ ಆಗಿಬಿಡ್ತು. ನಾನು ಆಮೇಲೆ ಬೇಡ ನೀನು ಟೆನ್ಷನ್ ತೊಗೋಬೇಡ, ಇವಾಗ ಅಲ್ಲಿ ನೋವಿದೆ ಅಲ್ವಾ ಅಂತ ಹೇಳ್ತಾ ಇದ್ರೂ ಗಂಡು ಮಕ್ಕಳೇ ಅಷ್ಟು ಅಲ್ವಾ, ನಾವು ಏನೇ ಹೇಳಲಿ ಅವ್ರಿಗೆ ಬೇಕು ಅಂದರೆ ಮಾತ್ರ ತೊಗೋತಾರೆ. ಬೇಡ ಅನ್ನೋದನ್ನು ನಾವು ಎಷ್ಟೇ ಬಾರಿ ಹೇಳಿದ್ರೂ ಅವ್ರಿಗೆ ತಲೆಗೆ ಹೋಗೋದಿಲ್ಲ. ಈವನ್ ನಮ್ಮ ಯಜಮಾನ್ರು ಅಷ್ಟೇ. ನಾನು ತುಂಬ ಜನ ಹೇಳೋದು ನನಗೆ, ಅಕ್ಕ ನೀವು ಹೇಳ್ತಿರಲ್ಲ ಎಲ್ಲರ ಮನೇಲೂ ಹಾಗೆಲ್ಲ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ಹಿಂಗೆ ಬಂದಿತ್ತು. ನಮ್ಮ ಮನೇಲೂ ಕೆಲವೊಂದು ವಿಚಾರದಲ್ಲಿ ಇದೇ ಥರನೇ. ಒಂದು ಸತಿ ಹೇಳಿದ್ರೆ ಕೇಳೋದಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಯಾರ್ದಾದ್ರೂ ಮಾತು ನಡೆಯುತ್ತೆ ಅಂತ ಅಂದರೆ ಅದು ನಮ್ಮ ಯಜಮಾನ್ರದ್ದೇ. ಸೊ ಒಂದು ಸತಿ ಅವರು ಗೆರೆ ಹಾಕಿಬಿಟ್ರೆ ಆ ಗೆರೆನ ನಾನಾಗಲಿ ನನ್ನ ಮಗ ಆಗಲಿ ದಾಟೋ ಹಾಗಿಲ್ಲ. ಬಟ್ ಅದೇ ಗೆರೆನ ನಾನು ಹಾಕಿದರೆ ಅವ್ರು ದಾಟ್ಕೊಂಡಲ್ಲ, ಜಂಪ್ ಮಾಡ್ಕೊಂಡು ಹೋಗ್ಬೋದು, ಅದು ಲೆಕ್ಕ ಇಲ್ಲ. ಸೊ ಹೀಗೆ ಎಲ್ಲರ ಮನೇಲೂ ಇರುತ್ತೆ. ಬಟ್ ಅದನ್ನು ಎಲ್ಲ ಪಬ್ಲಿಕ್ ಮಾಡ್ಕೋಬಾರ್ದು ಅಷ್ಟೇನೆ. ಸೊ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಸ್ವಲ್ಪ ಟೆನ್ಷನ್ಸು ಜಾಸ್ತಿ ಆಗ್ತಾಯಿತ್ತು. ನಾನು ಅದಕ್ಕೆ ಇಲ್ಲಪ್ಪ ನೀನು ರಜಾ ಹಾಕ್ಕೊಬಿಡು ಇವತ್ತು ಆಗಲ್ಲ ಅಂತ ಹೇಳಿ, ಅದಾದಮೇಲೆ ಇಲ್ಲ ಅಂತ ಹೇಳಿನೂ ಪಾಪ ಬ್ರಾಂಚ್ ಹತ್ರ ಅಂದರೆ ನಾನು ಇಲ್ಲಿ ಇದೆಲ್ಲ ಪ್ಯಾಕ್ ಮಾಡಿಸ್ಕೊಂಡ ಮೇಲೆ ಪರ್ಯಂತನೂ ಗೈಸ್ ನೀವು ನಂಬಲ್ಲ, ಆನ್ ದ ವೇ ಪಿಕಪ್ ಮಾಡಿದ್ದೀವಿ. ಬಿಕಾಸ್ ಮನೇಲಿ ಯಾರೂ ಇಲ್ಲ. ಸೊ ಸಂಧ್ಯಾಕ್ಕವ್ರು ಆಲ್ರೆಡಿ ಚೌಟ್ರಿಗೆ ಹೋಗಿದ್ದಾರೆ. ಬಿಕಾಸ್ ಹಳದಿ ಶಾಸ್ತ್ರ ಏನೇನೋ ಇರುತ್ತಲ್ವ. ಸೊ ಅದಕ್ಕೆ ಅವ್ರು ಆಲ್ರೆಡಿ ಚೌಟ್ರಿಗೆ ಹೊರಟಿದ್ದಾರೆ. ಸೊ ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ಕಾರ್ ಡ್ರೈವರ್ಗೆ ಕಾಲ್ ಮಾಡಿ, ಇಲ್ಲ ಮಗುನ ನಾವು ಆನ್ ದ ವೇ ಪಿಕಪ್ ಮಾಡ್ಕೋತೀವಿ, ಮನೇಲಿ ಯಾರೂ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ದಕ್ಕೆ ಪಾಪ ಅವರು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ರು. ನಾವು ಏಕೆಂದರೆ ಹಾಸ್ಪಿಟಲ್ಗೆ ಹೋಗಿ 4 ಜಾಗಕ್ಕೆ ಹೋಗಿ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಅದಾದಮೇಲೆ ನಾವು ಎಲ್ಲ ಕಡೆ ಹೋಗಿ ಚೆಕ್ ಮಾಡಿಸ್ಕೊಂಡು ಮನೆಗೆ ರೀಚ್ ಆಗೋದೇ ಸ್ವಲ್ಪ ತಡ ಆಗೋಯಿತು. ಆಮೇಲೆ ಮಗುನೂ ಬಂದುಬಿಡ್ತಾನಲ್ವ 3:20ಗೆಲ್ಲ. ಸೊ ಹಾಗಾಗಿ ಬೇಗನೆ ಅಲ್ಲಿಂದ ಬಂದು ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮೈ ಗಾಡ್ ಅದ್ರ ಟೆನ್ಷನ್ ಎಲ್ಲ ಕೇಳೋಕ್ಕಾಗ್ತಾಯಿಲ್ಲ ನನಗೆ. ಅದ್ರ ಜೊತೆಗೆ ಈ ಥರ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಹೇಗಿರುತ್ತೆ ಹೇಳಿ. ನಮ್ಮ ಯಜಮಾನ್ರು ಪಾಪ ರೀ ಈ ಕಡೆ ನೋಡು ಪಾಪ ಅಲ್ಲೋಗೇನ್ರಿ ಜ್ಯೂಸ್ ಕುಡಿತಾ ಇದೆಯಾ ನೋಡಿ, ಅವ್ರಿಗೆ ಹೇಳ್ಬಾರ್ದಂತೆ ಅಲ್ಲೋವೆ ಅಂತೆಲ್ಲ ಜ್ಯೂಸ್ ಕುಡಿತಾ ಇದ್ದಾರೆ. ನಂಗೆ ಏನು ಬೇಡ ಚಿನಿ, ನಂಗೆ ಏನು ಬೇಡ ಅಷ್ಟೇ. ಹಾಂ ಹಾಂ ಭಯ ಏಕ್ ಜ್ಯೂಸ್ ಭಯ. ಸೊ ಗೈಸ್ ಹೊರತರಿಗೆ ಬಂದಿದ್ವಿ ಗಿಫ್ಟೆಲ್ಲ ಪ್ಯಾಕ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ. ಪಾಪ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಗೈಸ್, ಅಲ್ಲಿ ನೋವು. ಲಾಸ್ಟು 2 ಡೇಸಿಂದ ಸ್ವಲ್ಪ ಪೇಯ್ನ್ ಇತ್ತು. ಬಟ್ ನಿನ್ನೆ ರಾತ್ರಿ ತುಂಬಾ ಒಂಥರ ಪೇಯ್ನ್ ಜಾಸ್ತಿಯಾಗಿ ಊಟ ಮಾಡೋಕ್ಕಾಗ್ತಾಯಿಲ್ಲ ಅವರಿಗೆ. ಸೊ ಹಾಗಾಗಿ ಇವತ್ತು ಡಾಕ್ಟ್ರ್ ಹತ್ರ ಬರೋಣ ಅಂತ. ಏನು ಸುಲಿಗೆ ಮಾಡ್ತಾರೆ ಗೊತ್ತಾ ಗೈಸ್, ಒಂದು ಅಲ್ಲಿ ರಿಮೂವ್ ಮಾಡೋಕ್ಕೆ ಏನಿಲ್ಲ ಅಂದರೂ 4 to 5K ಚಾರ್ಜ್ ಮಾಡ್ತಾರಂತೆ. ದೇವ್ರೇ ಎಷ್ಟು ಅಂದರೆ ಮೆಡಿಕಲ್ ಅಂದ್ರೆ ಎಲ್ಲರೂ ಅಲ್ಲ, ಬಟ್ ಕೆಲವೊಬ್ಬರು
ತುಂಬ. ಸೊ ಇವಾಗ ನಾನು ಬಳೆ ತೊಗೊಂಬರೋಣ ಅಂತ, ನಾನು ಬಳೆ ಹಾಕಿಸ್ಕೊಂಡಿಲ್ಲ, ಸೊ ಬಳೆ ತೊಗೊಬರೋಣ ಅಂತ ಹೇಳಿ ಈ ಕಡೆ ಮಂದೆ ಅವ್ರು ಜ್ಯೂಸ್ ಕುಡಿತಾ ಇದ್ದಾರೆ. ಸೊ ಬಳೆ ತೊಗೊಂಡು ಆಮೇಲೆ ಹೊರಡಬೇಕು. ನೋಡಿ ಬಳೆ ತಗೊಂಡು ವಾಪಸ್ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನೋಡಿದ್ರಲ್ಲ ಹೆಂಗೆ ಬೈತಾ ಇದ್ದಾರೆ ಹಾಕ್ಬಿಡಿ ಅಂತ ಹೇಳಿ. ಅಂದರೆ ಇದು ಸ್ಯಾಂಪಲ್ಲು, ನೀವು ಲೈವಲ್ಲಿ ಕೇಳಿಬಿಟ್ರೆ ಅಕ್ಕ ನೀವು ತುಂಬ ಗ್ರೇಟ್ ಅಕ್ಕ ಅಂತ ಅಂದ್ಬಿಡ್ತೀರ. ಅದಕ್ಕೆ ನಾನು ಅದನ್ನು ಹಾಕಿಲ್ಲ, ವಾಯ್ಸ್ ಅವರನ್ನು ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೈಸ್ ನನಗೂ 3 ಹಲ್ಲು ರೂಟ್ ಕೆನಾಲ್ ಮಾಡಿಸಿ ಕ್ಯಾಪನ್ನು ಹಾಕ್ಸಿದ್ದೀನಿ ನಾನು. ಬಟ್ ಈ ಟೈಮಲ್ಲಿ ಮೀನ್ಸ್ ಈ ಚಳಿಗಾಲದಲ್ಲಿ ಹಲ್ಲು ನೋವುಗಳು ಜಾಸ್ತಿ. ಇನ್ನೊಂದೇನು ಅಂತಂದರೆ ಈ ಕಾಣಿಸ್ದೇ ಇರೋ ಹಲ್ಲುಗಳಿರುತ್ತಂತೆ, ಅದನ್ನು ಆದಷ್ಟು ನಿಮ್ಮಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ನೀವು ಮಾಡೋ ಮಿಸ್ಟೇಕ್ಗಳು ಈ ರೀತಿ ದೊಡ್ಡದಾಗೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಸ್ವಲ್ಪ ಬಾಯಿ ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಅಂತಂದರೆ ಯಾವ ಮರಕ್ಕೆ ಹೋಗಬೇಡಿ. ಫಸ್ಟು ನಿಮ್ಮಲ್ಲಿ ನಿಯರ್ ಯಾವುದಾದ್ರೂ ಹಾಸ್ಪಿಟಲ್ ಇದ್ದರೆ ಅಲ್ಲಿಗೆ ಹೋಗಿ ಚೆಕ್ ಮಾಡಿಸಿ ಡೆಂಟಲ್ಗೆ ಫಸ್ಟ್. ಯಾಕಂದರೆ ನಾವು ಆಲ್ರೆಡಿ ತುಂಬ ಲೇಟಾಗಿ ಹೋಗಿರೋದಕ್ಕೆ ನಮ್ಮ ಯಜಮಾನ್ರು ನೋಡ್ಕೊಂಡಿಲ್ಲ, ಅದು ಪೇನೂ ಆಗ್ತಾ ಇರಲಿಲ್ವಂತೆ. ಬಟ್ ಇವಾಗ ಅದನ್ನು ಸರ್ಜರಿ ಮಾಡಿ ಹಲ್ಲನ್ನು ತೆಗೆಯೋ ಅಂತಹ ಪರಿಸ್ಥಿತಿ. ಸೊ ನಿಮಗೂ ಈ ಥರ ಏನಾದರೂ ಇದೆ ಅಂತ ಅಂದಾಗ ವರ್ಷಕ್ಕೊಂದ್ಸತಿ ಆದರೂ ಹೋಗಿ ಹಾಸ್ಪಿಟ್ಲಲ್ಲಿ ಡೆಂಟಲ್ ಚೆಕಪ್ಪನ್ನು ಮಾಡಿಸ್ಕೊಳ್ಳಿ, ಒಳ್ಳೆಯದು. ಸೊ ಈ ಥರ ತುಂಬ ಜಾಸ್ತಿ ಆದಮೇಲೆ ಹೋಗೋದಕ್ಕಿಂತ ಇದು ಒಳ್ಳೆಯದು. ಸೊ ಹಾಗಾಗಿ ಅದೊಂದು ಟಿಪ್ ನಾನು ಶೇರ್ ಮಾಡಬೇಕಿತ್ತು, ಶೇರ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಲ್ವ ನಿಮ್ಮ ಸ್ಯಾರಿ ತೋರಿಸಿ ಯಾವ್ಯಾವ ಸ್ಯಾರಿ ಅಂತ. ಆ್ಯಕ್ಚುಲಿ ಫಂಕ್ಷನ್ಸ್ಗೆ ಅಂತ ತೊಗೊಂಡೆ ಸ್ಯಾರಿ, ಬಟ್ ಆ ಫಂಕ್ಷನ್ ಆಗೋಕ್ಕೆ ಇನ್ನೂ 6 ಮಂತ್ಸ್ ಆಗುತ್ತೆ. ಸೊ ನಾವು ಅಂದ್ಕೊಳ್ಳೋದು ಯಾವುದು ನಡೆಯೋದಿಲ್ಲ ಅನ್ನೋದಕ್ಕೆ ಇದು ಒಂದು ರೀಸನ್ನು. ಏನೋ ಒಂದು ಖುಷಿಯಲ್ಲಿ ನಾವೇನೋ ಒಂದು ಪ್ರಿಪ್ರೇಷನ್ ಮಾಡ್ಕೋತೀವಿ, ಬಟ್ ಅದು ಡಿಲೇ ಅಂತ ಗೊತ್ತಾದಾಗ ತುಂಬ ಬೇಜಾರಾಗತ್ತೆ. ಸೊ ಅದಕ್ಕೇ ನಾನು ಹೇಳಿರಲಿಲ್ಲ ಏನು ಫಂಕ್ಷನ್ನು ಏನು ಅಂತ. ಅದಾದಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ ನೋಡಿ ಈ ಸ್ಯಾರಿ ನನ್ನ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು. ಇದೇ 5000 ಪ್ಲಸ್ ನಾನು ಹೇಳಿದ್ದು. ಇನ್ನು ಕೆಳಗಡೆ ಆರೆಂಜ್ ಕಲರ್ದು 3000 ಪ್ಲಸ್ ಸಮಥಿಂಗ್ ಇದು. ಸೊ ಇದ್ರದ್ದು ಬ್ಲೌಸು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ, ಬಿಕಾಸ್ ಸ್ಯಾರಿ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿದೆ ಅಲ್ವಾ, ಸ್ವಲ್ಪ ಗ್ರ್ಯಾಂಡಾಗಿ ಇರಲಿ ಅಂತ. ಇನ್ನು ನಾರ್ಮಲಾಗಿ ಗೋಲ್ಡ್ ಕಲರ್ ಬ್ಲೌಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಅದನ್ನು ಒಂದು ಬ್ಲೌಸನ್ನು ಹೊಲಿಸ್ಕೊಂಡಿದ್ದೀನಿ. ಅದಾದಮೇಲೆ ಪಾಪ ಗಾಯತ್ರಿ ಅಕ್ಕ ನನಗೆ ಪ್ಲೇಟ್ ಮಾಡಿ ಎಷ್ಟು ಹೆಲ್ಪ್ ಮಾಡಿದರು ಅಂತಂದರೆ ನೋಡಿ, ಇವತ್ತು ಹಾಸ್ಪಿಟಲು, ಪರಿಯನ್ ಪಿಕಪ್ಪು, ಅವನಿಗೆ ರೆಡಿ ಮಾಡಿ ಇವೆಲ್ಲದರಲ್ಲಿ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ತೊಗೋತಾಯಿತ್ತು ನೋಡಿ. ಅವರು ಪ್ಲೇಟೆಡ್ ಮಾಡಿಕೊಟ್ಟಿದ್ದಕ್ಕೆ ಅಲ್ಲಿಂದ 3:15ಗೆ ನಾನು ಮನೆಗೆ ಬಂದು 3:15ಗೆ ಪರ್ಯಂತ್ಗೆ ಹೋಮ್ವರ್ಕ್ಸ್ ಎಲ್ಲ ಮಾಡಿಸಿ, ಬಿಕಾಸ್ ಬೆಳಗ್ಗೆಗೂ ಸ್ಕೂಲ್ ಇದೆ, ಅವನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ಹೋಮ್ವರ್ಕ್ಸ್ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ನಮ್ಮ ಯಜಮಾನ್ರಿಗೆ ಅವ್ರನ್ನೂ ರೆಡಿ ಮಾಡಿ ಇದೆಲ್ಲ ಮಾಡಿ ನಾನು ನಾರ್ಮಲಾಗಿ ಸೀರೆ ಉಡ್ತೀನಿ ಅಂತಂದರೆ ತುಂಬ ಟೈಮ್ ಹಿಡಿತಾ ಇತ್ತು. ನಮ್ಮ ಅದೃಷ್ಟಕ್ಕೆ ಅದೇ ಟೈಮ್ಗೆ ಪ್ರಮೋಷನ್ನು ಬಂತು. ಸೊ ಗಾಯತ್ರಿ ಅಕ್ಕ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಬೇಗನೆ ನಾನು ಆ ಸ್ಯಾರಿನ ಉಟ್ಕೊಂಡೆ, ಅಂದರೆ ವೇರ್ ಮಾಡಿದೆ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ನಾನು ಸಜೆಸ್ಟ್ ಮಾಡ್ತೀನಿ, ಈ ಥರ ಫಂಕ್ಷನ್ಸ್ ಏನಾದರೂ ಇದೆ ಅಂತ ಅಂದಾಗ ನಿಮಗೆ ಫ್ರೀ ಟೈಮ್ ಇದ್ದಾಗ ನಿಮ್ಮ ರೇಷ್ಮೆ ಸೀರೆಗಳನ್ನು ನೀಟಾಗಿ ಈ ರೀತಿ ಪ್ಲೇಟೆಡ್ ಮಾಡ್ಕೊಂಡು ಇಟ್ಕೊಬಿಡಿ. ಆದಷ್ಟು ನಾವು ಕ್ವಿಕ್ಕಾಗಿ ರೆಡಿ ಆಗಬಹುದು. ಆ್ಯಂಡ್ ಇನ್ನು ನನ್ನ ಮಗನದ್ದು ಡ್ರೆಸ್ಸನ್ನು ಅವತ್ತು ತೋರಿಸಿದ್ದೆ ಅಂತ ಅನ್ಕೋತೀನಿ, ಇವತ್ತು ಅದನ್ನೂ ತೋರಿಸ್ತಾ ಇದ್ದೀನಿ. ಪರ್ಯಂತ್ಗೆ ನಾನು ಈ ಚಳಿ ಇರುತ್ತೆ ಅಂತ ಗೊತ್ತಿದ್ದೇನೆ ನಾನು ಈ ಥರ ಒಂದು ಡ್ರೆಸ್ಸನ್ನು ತೊಗೊಂಡಿದ್ದು. ಯಾಕೆ ಅಂತಂದರೆ ಈಗಂತೂ ಡಿಸೆಂಬರ್, ನವಂಬರ್ ಇದೆಲ್ಲನೂ ಒಂಥರ ಚಳಿಗಾಲನೇ, ತುಂಬ ಚಳಿ ಇರುತ್ತೆ, ಮಂಜೆಲ್ಲ ಬೀಳ್ತಾ ಇರುತ್ತೆ. ನಾವು ಆಚೆಗಡೆ ಹೋಗ್ತೀವಿ ಅಂತಂದರೆ ಮಕ್ಕಳಿಗೆ ನಾವು ಎಷ್ಟು ಸೇಫ್ಟಿ ನೋಡಿದ್ರೂ ನೆಗಡಿ, ಕೋಲ್ಡು, ಕಾಫು ಬರೋ ಚಾನ್ಸಸ್ ಇರುತ್ತೆ. ಸೊ ಬಟ್ ನೋಡಿ ಈ ಥರ ಕ್ಲಾತ್ಸ್ಗಳನ್ನು ನಾವು ಪ್ರಿಫರ್ ಮಾಡೋದ್ರಿಂದ ಮಕ್ಕಳನ್ನ ಆದಷ್ಟು ವಾರ್ಮ್ ಆಗಿ ಬೆಚ್ಚಗೆ ಇಡಬಹುದು. ಸೊ ನಾನು ಫೇವ್ರೆಟಾಗಿ ಸೆಲೆಕ್ಟ್ ಮಾಡಿರುವಂತಹ ಈ ಡ್ರೆಸ್ಸು ಪರ್ಯಂತ್ಗೆ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇದ್ರದ್ದು ಕಾಸ್ಟನ್ನು ನಾನು ಅವತ್ತು ಹೇಳಿರಲಿಲ್ಲ, ಸೊ ಅದನ್ನು ಇವಾಗ ತೋರಿಸ್ತೀನಿ, ನೀವು ನೋಡಬಹುದು. ಆ್ಯಂಡ್ ಈಗ ಎಲ್ಲವನ್ನು ನಾನಿಲ್ಲಿ ಬೆಡ್ ಮೇಲೆ ಹಾಕಿ
ಇಟ್ಟರೆ ಪರ್ಯಂತ ಅವನೇ ಬಂದು ಬೇಕಂದರೆ ರೆಡಿ ಆಗ್ತಾನೆ. ಸೊ ಯಾಕಂದರೆ ನಾನು ಇನ್ನು ಸ್ನಾನ ಮಾಡ್ಕೋಬೇಕು. ಸೊ ಹಾಗಾಗಿ ಆ್ಯಂಡ್ ಏನಪ್ಪ ಅಂದರೆ ಮನೇಲಿ ಪೂಜೆ ಮಾಡೋ ಹಾಗಿಲ್ಲ, ಇನ್ನು ಪೂಜೆ ಮಾಡೋ ಹಾಗಿದೆ ಅಂತಂದರೆ ಮನೆ ಆಂಟಿ ಬರೋದವರೆಗೂ ವೆಯ್ಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಪೂಜೆ ಮಾಡಿ ನಾವು ಹೊರಡೋಕ್ಕೆ ರಿಸೆಪ್ಷನ್ಗೆ ಹೋಗೋಕ್ಕೆ ಆಗ್ತಾನೆ ಇರಲಿಲ್ಲ ಬಿಡಿ, ಆ ಥರ ಇದ್ದಿದ್ರೆ. ಬಟ್ ಈಗ ನಾವು ಪೂಜೆ ಮಾಡೋ ಹಾಗಿಲ್ಲ. ಯಾಕೆ ಏನು ಅಂತ ಹೇಳಿ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ನಮ್ಮ ವೆಡ್ನಸ್ಡೇ ಅಂದರೆ ಟ್ಯೂಸ್ಡೇ ಆ್ಯಂಡ್ ವೆಡ್ನಸ್ಡೇ 2 days ವ್ಲಾಗ್ ಆಗಿರುತ್ತೆ. ಇನ್ನು ನಾವು ರಿಸೆಪ್ಷನ್ಗೆ ಹೋಗಿದ್ದು ಅಲ್ಲೇಗೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಬಂದಿದ್ದರು, ಕಂಪ್ಲೀಟ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾವು ರೆಡಿ ಆಗಲಿಕ್ಕೆ ಎಲ್ಲವನ್ನು ಈ ರೀತಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಬಿಕಾಸ್ ಒಂದು ಮಿಸ್ ಆದ್ರೂ ಮತ್ತೆ ಹುಡುಕ್ಬೇಕಂದ್ರೆ ರಿಸ್ಕಿ ಅನಿಸುತ್ತೆ. ನಾನು ಯೂಶ್ವಲಿ ಇದೇ ಥರನೇ ಮಾಡೋದು. ನಂಗೆ ಏನೇನು ಬೇಕು, ಈಗ ಸ್ಯಾರಿ ವೇರ್ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನ ಎಲ್ಲ ನೀಟಾಗಿ ತೆಗೆದಿಡ್ತೀನಿ. ಆಮೇಲೆ ಇಯರಿಂಗ್ಸ್ ಆಗಿರಬಹುದು, ಬ್ಯಾಂಗಲ್ಸ್ ಆಗಿರಬಹುದು, ನೆಕ್ಲೆಸ್ ಆಗಿರ್ಬೋದು, ಯಾವ ಒಡವೆ ಹಾಕ್ಕೋಬೇಕು, ಕಂಪ್ಲೀಟ್ ನಾನು ಇದನ್ನು ಮ್ಯಾಚ್ ಮಾಡಿ ಬೆಡ್ ಮೇಲೆ ಇಟ್ಟು ಅದಾದಮೇಲೆ ಸ್ನಾನಕ್ಕೆ ಹೋಗಿ ಬರೋದು. ಸೊ ನಂತರ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.